ಎಲ್ಲರಿಗೂ ನಮಸ್ಕಾರ. ನಾನು ಸುಜಾತಾ ಭಟ್ ಅಂತ ಹೇಳ್ಬಿಟ್ಟು ನಮ್ಮ GKVKಯಲ್ಲಿರುವಂಥ ಸಿರಿಧಾನ್ಯ ವಿಭಾಗದಲ್ಲಿ ತಾಂತ್ರಿಕ ಅಧಿಕಾರಿ ಅಂದರೆ ಟೆಕ್ನಿಕಲ್ ಆಫೀಸರ್ ಆಗಿ ನಾನು ಸುಮಾರು ಒಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಸಿರಿಧಾನ್ಯಗಳಲ್ಲಿ ಒಂದಾದಂತಹ ಬರಗು ಬೆಳೆ ಬಗ್ಗೆ ತಿಳ್ಕೊಬೋದು. ಇದರಲ್ಲಿ ಸಿರಿಧಾನ್ಯ ಅಂದರೆ ಸಿರಿಧಾನ್ಯ ಅಂತ ಅಂದರೆ ಈಗ ನಾವು ಕಾಮನ್ ಆಗಿ ಹೇಳೋದಂತಂದರೆ ಮುಂಚೆ ಎಲ್ಲ ತೃಣಧಾನ್ಯ ಅಂತ ಕರಿತಾ ಇದ್ರು, ಆದರೆ ಈಗ ಸಿರಿಧಾನ್ಯ ಅಂತ ಹೇಳ್ಬಿಟ್ಟು ಈ ಬರಗುವಿನಲ್ಲಿ ಒಂದು ವಿಶೇಷತೆ ಅಂತ ಅಂದರೆ ಇದನ್ನು ಪನಿವೆರಗು ಅಂತ ಕರೀತಾರೆ ತಮಿಳುನಾಡಿನಲ್ಲಿ. ಅಂತ ಅಂದರೆ ಇದನ್ನು ಇಬ್ಬನಿಯಲ್ಲೂ ಕೂಡ ಬೆಳೆಯುವಂಥ ಒಂದು ಬೆಳೆ ಅಂತ ಅನ್ನುವಂಥ ಒಂದು ಅರ್ಥ ಇದು. ಬರಗುವನ್ನು ಹೆಚ್ಚಾಗಿ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕೆಲವೊಂದು ಪ್ರದೇಶಗಳಲ್ಲಷ್ಟೇ ಇದೆ. ಅದೇ ರೀತಿ ತಮಿಳುನಾಡಲ್ಲಿ ಜಾಸ್ತಿಯಾಗಿ ಬೆಳೀತಾರೆ. ಇನ್ನು ಬೇರೆ ಬೇರೆ ಕಡೆಗಳನ್ನು ಕೂಡ ತೆಲಂಗಾಣದಲ್ಲೂ ಒಂದು ಸ್ವಲ್ಪ ಇದೆ. ಅಂದರೆ ಇದು ಏರಿಯಾ ಕವರೇಜು ತುಂಬ ಸ್ವಲ್ಪ ಕಡಿಮೆನೇ ಇದೆ ನಮ್ಮ ದೇಶದಲ್ಲಿ ಕಂಪೇರ್ ಮಾಡಿದರೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಈಗ ಹನುಮನ್ಮಟ್ಟಿಯಿಂದ ಕೆಲವೊಂದು ತಳಿಗಳನ್ನು ರಿಲೀಸ್ ಮಾಡಿದ್ದಾರೆ. ಹಾಗೆ ನಮ್ಮ ಸ್ಕೀಮಿಂದ ಸಿರಿಧಾನ್ಯ ವಿಭಾಗದಿಂದನೂ ಕೂಡ ಇದರಲ್ಲಿ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇತ್ತೀಚೆಗೆ ಇದರದ್ದು ಸ್ವಲ್ಪ ಇಂಪಾರ್ಟೆನ್ಸನ್ನು ತಗೊಳ್ತಾ ಇದೆ. ಅದೇ ರೀತಿ ಇದರಲ್ಲಿ ಪ್ರೋಟೀನ್ ನ್ಯೂಟ್ರಿಷನಲಿ ಇಂಪಾರ್ಟೆನ್ಸ್ ಅಂತ ಹೇಳಬೇಕು ಅಂತಂದರೆ ಪ್ರೋಟೀನ್ ಹೆಚ್ಚಾಗಿದೆ, ಹಾಗೆ ನಾರಿನಾಂಶ ಕೂಡ ಹೆಚ್ಚಾಗಿದೆ. ಡಯಾಬಿಟಿಕ್ ಪೇಷಂಟ್ಸ್ ಕೂಡ ಇದನ್ನು ತಮ್ಮ ಆಹಾರದಲ್ಲಿ ಬಳಸ್ಕೋಬೋದು. ಹಾಗೆ ಇದನ್ನು ನಾವು ಮುಂಗಾರಿನಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಅಂತಂದರೆ ನೀರಾವರಿಯ ಸೌಲಭ್ಯ ಇತ್ತು ಅಂತಂದರೆ ಬೇಸಿಗೆ ಕಾಲದಲ್ಲೂ ಕೂಡ ಬೆಳ್ಕೋಬೋದು. ಇದು ತುಂಬ ಅತಿ ಕಡಿಮೆ ದಿನದಲ್ಲಿ ಕಟಾವಿಗೆ ಬರುವಂತಹ ಬೆಳೆ ಅಂತ ಅಂದರೆ ಸುಮಾರು 75ರಿಂದ 80ರಿಂದ 90 ದಿನ ಹೆಚ್ಚು ಅಂತ ಅಂದರೆ 90 ದಿನದಲ್ಲಿ ಬೇರೆ ಕೆಲವೊಂದು ವೆರೈಟೀಸ್ಗಳು ಅಷ್ಟರಲ್ಲಿ ಕಟಾವಿಗೆ ಬಂದುಬಿಡತ್ತೆ. ಅದೇ ರೀತಿ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿ ಅಂತಂದರೆ ಬೇಸಾಯಕ್ಕೆ ಬೇಕಾಗುವಂಥದ್ದು ಅಂತಂದರೆ ಬಿತ್ತನೆ ಬೀಜ. ಹೆಚ್ಚಿನದಾಗಿ ಬಿತ್ತನೆ ಬೀಜ ಸುಮಾರು 4ರಿಂದ 5 kg ಪರ್ ಎಕರಿಗೆ ಬಿತ್ತನೆ ಬೀಜವನ್ನು ಉಪಯೋಗಿಸ್ಕೊಳ್ಬೋದು. ಅದೇ ರೀತಿ ಕೊಟ್ಟಿಗೆ ಗೊಬ್ಬರವನ್ನು ಉಪಯೋಗಿಸ್ಕೊಳ್ಳುವಂಥದ್ದು, ರೆಕಮೆಂಡೆಡ್ ಡೋಸಸ್ ಆಫ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು ಇದು ಬೇಸಾಯ ಕ್ರಮಕ್ಕೆ ಒಂದು ಇಂಪಾರ್ಟೆಂಟ್ ಇರುವಂಥದ್ದು. ಅದೇ ರೀತಿ ಕೀಟಗಳಲ್ಲಿ ಹೋಲಿಸಿದರೆ ಇದಕ್ಕೆ ಹೆಚ್ಚಾಗಿ ಬೇರೆ ರೋಗಗಳಾಗಲಿ ಬೇರೆ ಯಾವುದು ಕಂಡು ಬರುವುದಿಲ್ಲ. ಆದರೆ ಕೀಟಗಳಲ್ಲಿ ಅಂತಂದರೆ ಎಲ್ಲ ಸಿರಿಧಾನ್ಯಕ್ಕೆ ಹೇಗೆ ಶೂಟ್ ಫ್ಲೈ ಅಟ್ಯಾಕ್ ಆಗುತ್ತೋ ಅಥವಾ ಸುಳಿನೊಣದ ಬಾಧೆ ಇದೆಯೋ ಇನಿಷಿಯಲ್ ಸ್ಟೇಜಸ್ಸಲ್ಲಿ, ಅದೇ ರೀತಿ ಇದಕ್ಕೂ ಕೂಡ ಅದೇ ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ರೆಕಮೆಂಡ್ ಡೋಸಸ್ ಆಫ್ ಕೆಮಿಕಲ್ಸನ್ನು ನಾವು ಯೂಸ್ ಮಾಡಿಕೊಂಡು ಆ ಸಮಯದಲ್ಲಿ ಕಂಟ್ರೋಲನ್ನು ಮಾಡೋದ್ರಿಂದ, ಹತೋಟಿಯನ್ನು ಮಾಡೋದ್ರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬೋದು. ಇಲ್ಲಿ ನಮ್ಮ GKVKಯಿಂದ ಅಂತ ಅಂದರೆ ಈ ವರ್ಷ ಬಿಡುಗಡೆ ಆದದ್ದು GPP 32, ಲಾಸ್ಟ್ 2 ವರ್ಷದ ಹಿಂದೆ ರಿಲೀಸ್ ಆಗಿರೋದು GPP 28 ಅನ್ನುವಂಥದ್ದು. ಎರಡೂ ತಳಿಗಳು ಹೆಚ್ಚಿನ ಇಳುವರಿಯನ್ನು ಕೊಡುವಂಥದ್ದು. ಅಂದರೆ ನಮ್ಮ ದೇಶದಾದ್ಯಂತ ಆಲ್ಮೋಸ್ಟ್ ಒಂದು 40 ತಳಿಗಳನ್ನು ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಅದು ಆಯಾ ಹವಾಗುಣಕ್ಕೆ ತಕ್ಕಂತೆ ಕೆಲವೊಂದು ಕಡೆಗೆ ಮಾತ್ರ ರೆಕಮೆಂಡ್ ಮಾಡಿರ್ತಾರೆ, ಅಲ್ಲಷ್ಟೇ ಆ ತಳಿಗಳನ್ನು ಬೆಳ್ಕೋಬೋದು. ಅದೇ ರೀತಿ ಇದಕ್ಕೆ ಹೆಚ್ಚಿನ ಆದ್ಯತೆ ಅಂತ ಅಂದರೆ ಹೆಚ್ಚು ನ್ಯೂಟ್ರಿಯೆಂಟ್ ಇರೋದಕ್ಕೆ ಹೆಚ್ಚಾಗಿ ಜನರು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸಲ್ಲಿ ಮತ್ತು ದಿನನಿತ್ಯದ ಆಹಾರದಲ್ಲಿ ಅನ್ನವನ್ನಾಗಿ ಕೂಡ ಇದನ್ನು ಬಳಸ್ಕೋಬೋದು.